ಚಿತ್ರದುರ್ಗ ನಮ್ಮ ಆವಿಷ್ಕಾರ್ ನ್ಯೂಸ್. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾದ ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆಯಿದೆ. ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ. ಮಹಾಶಿವರಾತ್ರಿಯಂದು ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅಲ್ಲದೆ ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳೂ ಇವೆ. ಚಿತ್ರದುರ್ಗದ ದೇವಾಲಯಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಭಕ್ತಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಪ್ರಮುಖವಾಗಿ ನೀಲಕಂಠೇಶ್ವರ, ತೇರುಮಲ್ಲೇಶ್ವರ ಮತ್ತು ಕಬೀರಾನಂದಾಶ್ರಮಗಳಲ್ಲಿ ವಿಶೇಷ ಪೂಜೆ, ಶಿವಲಿಂಗಕ್ಕೆ ವಿಶೇಷ ಅಲಂಕಾರ, ಭಜನೆ, ಹರಿಕಥೆ ಮತ್ತು ರಾತ್ರಿ ಜಾಗರಣೆ ನಡೆಯುತ್ತದೆ. ಕಾಶಿಯಿಂದ ತಂದ ಗಂಗಾಜಲದಿಂದ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಭಕ್ತರ ಓಂ ನಮಃಶಿವಾಯ ಘೋಷಣೆಗಳು ವಿಶೇಷ ಆಕರ್ಷಣೆಯಾಗಿರುತ್ತವೆ. ಚಿತ್ರದುರ್ಗದ ಮಹಾಶಿವರಾತ್ರಿಯ ವಿಶೇಷತೆಗಳು. ಶ್ರೀ ನೀಲಕಂಠೇಶ್ವರ ದೇವಾಲಯ. ಹೊಳಲ್ಕೆರೆ ರಸ್ತೆಯಲ್ಲಿರುವ ಈ ದೇವಾಲಯದಲ್ಲಿ ಶಿವಲಿಂಗಕ್ಕೆ ನಾನಾ ಬಗೆಯ ಪುಷ್ಪಗಳಿಂದ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಕಾಶಿಯಿಂದ ತರಿಸಿದ ಗಂಗಾಜಲದಿಂದ ಅಭಿಷೇಕ ನಡೆಸಿ ಭಕ್ತರಿಗೆ ತೀರ್ಥಪ್ರಸಾದ ವಿತರಿಸಲಾಗುತ್ತದೆ. ಚಿತ್ರದುರ್ಗದ ಕೋಟೆ ರಸ್ತೆಯಲ್ಲಿರುವ ಪಾತಾಳೇಶ್ವರ ದೇವಸ್ಥಾನ ಆನೆಬಾಗಿಲ ಸಮೀಪ ನೆಲಮಟ್ಟಕ್ಕಿಂತ ಕೆಳಗಿರುವ ವಿಶಿಷ್ಟ ದೇವಾಲಯವಾಗಿದ್ದು ಮಹಾಶಿವರಾತ್ರಿಯೆಂದು ಅಪರೂಪದ ದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯದ ಬಾಗಿಲನ್ನು ವರ್ಷದಲ್ಲಿ ಕೇವಲ ಒಂದು ಬಾರಿ, ಅಂದರೆ ಶಿವರಾತ್ರಿಯೆಂದು ಮಾತ್ರ ತೆರೆಯಲಾಗುತ್ತದೆ. ಇದರಿಂದಾಗಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಸೇರುತ್ತಾರೆ. ಸ್ಥಳ: ಚಿತ್ರದುರ್ಗದ ಕೋಟೆ ರಸ್ತೆಯಲ್ಲಿರುವ ಆನೆಬಾಗಿಲ ಬಳಿ, ನೆಲಮಟ್ಟದ ಕೆಳಗೆ. ವಿಶೇಷತೆ: ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವ ಅಪರೂಪದ ದೇವಸ್ಥಾನ. ಶಿವರಾತ್ರಿ ಆಚರಣೆ: ಮಹಾಶಿವರಾತ್ರಿಯೆಂದು ವಿಶೇಷ ರುದ್ರಾಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಪುರಾಣ ಅಥವಾ ನಂಬಿಕೆ: ದೇವಸ್ಥಾನದ ಒಳಭಾಗದಲ್ಲಿ ಶಿವನ ದರ್ಶನ ಪಡೆಯಲು ಭಕ್ತರು ಮುಗಿಬೀಳುತ್ತಾರೆ ಮತ್ತು ವರ್ಷವಿಡೀ ಈ ದರ್ಶನಕ್ಕಾಗಿ ಕಾಯುತ್ತಾರೆ. ಪೂಜೆ: ಶಿವರಾತ್ರಿಯಂದು ವಿಶೇಷ ಅಲಂಕಾರ ಮತ್ತು ಹಣ್ಣುಕಾಯಿ ಸಮರ್ಪಣೆ. ತೇರುಮಲ್ಲೇಶ್ವರ ದೇವಾಲಯ. ತೇರುಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಲು ಭಕ್ತರು ದಟ್ಟಣೆಯಾಗಿ ಸೇರುತ್ತಾರೆ. ಇಲ್ಲಿ ಹಬ್ಬದ ಸಂದರ್ಭದಲ್ಲಿ ಜಾಗರಣೆ ವಿಶೇಷ. ಕಬೀರಾನಂದಾಶ್ರಮ. ಇಲ್ಲಿ 96ನೇ ಮಹಾಶಿವರಾತ್ರಿ ಮಹೋತ್ಸವದಂತಹ ವಿಶೇಷ ಕಾರ್ಯಕ್ರಮಗಳು ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಡೆಯುತ್ತವೆ. ಹಳೇ ರಾಮೇಶ್ವರ ದೇವಾಲಯ. ಇಲ್ಲಿ ಭಕ್ತರು ಉಪವಾಸ ವ್ರತ ಆಚರಿಸಿ ರಾತ್ರಿ ಪೂರ್ತಿ ಭಜನೆ ಮತ್ತು ಜಾಗರಣೆ ಮಾಡುತ್ತಾರೆ. ದೇವಾಲಯಗಳಲ್ಲಿ ಸಂಗೀತ, ಹರಿಕಥೆ ಮತ್ತು ಭಜನಾ ಕಾರ್ಯಕ್ರಮಗಳು ರಾತ್ರಿಯಿಡೀ ನಡೆಯುತ್ತವೆ. ಅಲಂಕಾರ ಮತ್ತು ಪೂಜೆ. ಶಿವನ ಮೂರ್ತಿಗೆ ಹೂವು, ಹಣ್ಣುಗಳಿಂದ ವಿಶೇಷ ಅಲಂಕಾರ, ವಿವಿಧ ರೀತಿಯ ಅಭಿಷೇಕಗಳು ನಡೆಯುತ್ತವೆ. ಈ ದೇವಾಲಯವು ಕೋಟೆನಾಡು ಚಿತ್ರದುರ್ಗದ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೆಚ್ಚಿಸುವ ಶಿವನ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಹಬ್ಬದ ಸಂದರ್ಭದಲ್ಲಿ ಕೋಟೆನಾಡಿನಾದ್ಯಂತ ಭಕ್ತಿಭಾವದ ವಾತಾವರಣವಿರುತ್ತದೆ.